ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ಕಿಚ್ಚು ಹಚ್ಚಿದೆ. ಜಾತಿ ಜನಗಣತಿಯ ಆಧಾರದ ಮೀಸಲಾತಿ ಬೆಂಕಿ ಹೊತ್ತಿದೆ. ಬದಲಾಗಲಿದೆ ಜಾತಿ ಮೀಸಲಾತಿ ಸಮೀಕರಣ. ಹಿಂದುಳಿದವರ ಮೀಸಲಾತಿ ಹಾಫ್ ಸೆಂಚುರಿ ಬಾರಿಸುತ್ತಾ ಎಲ್ಲ ಸಮುದಾಯಗಳಿಗೂ ಸಿಗುತ್ತಾ ಮೀಸಲು ಒಬ್ಬಟ್ಟು. ಸುಪ್ರೀಂ ಕಟ್ಟಳೆ ಮೀರಿ ನಿಲ್ಲಲು ಸಿದ್ದು ಸರ್ಕಾರಕ್ಕೆ ಸಾಧ್ಯನಾ? ಜಯಪ್ರಕಾಶ್ ಹೆಗಡೆ ಆಯೋಗದ ಶಿಫಾರಸುಗಳೇನು? ಏನ್ ಶಿಫಾರಸು ಮಾಡ್ತು? ಜಾತಿ ಸಮೀಕ್ಷೆಯ ಕಂಪ್ಲೀಟ್ ವರದಿ ನಿಮ್ಮ ಫ್ರೀಡಂ ಟಿವಿ ಈಗ ರಿವೀಲ್ ಮಾಡುತ್ತೆ. ಹಾಗಾದ್ರೆ ಬದಲಾಗಲಿದೆ ಜಾತಿ ಮೀಸಲಾತಿ ಸಮೀಕರಣ. ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಬೇಕು? ಹಿಂದುಳಿದವರ ಮೀಸಲಾತಿ ಹಾಫ್ ಸೆಂಚುರಿ ಬಾರಿಸುತ್ತಾ ಎಲ್ಲ ಸಮುದಾಯಗಳಿಗೂ ಕೂಡ ಸಿಗುತ್ತಾ ಮೀಸಲು ಒಬ್ಬಟ್ಟು. ಪ್ರಬಲ ಸಮುದಾಯದ ನಾಯಕರನ್ನೊಳಗೊಂಡ ಬಿಜೆಪಿ ಯಾಕೆ ತಕರಾರು ಮಾಡ್ತಾ ಇದೆ? ಇನ್ನು ಬಿಜೆಪಿಯ ಹಿಂದುಳಿದ ಅಹಿಂದ ಸಮುದಾಯದ ನಾಯಕರು ಇದನ್ನ ಒಪ್ಪಿಕೊಳ್ತಾರಾ? ಅಹಿಂದ ಬಿಜೆಪಿ ನಾಯಕರು ಸಮ್ಮತಿ ಕೊಟ್ಟು ಪ್ರಬಲ ಸಮುದಾಯದ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಹಿಂದುಳಿದವರ ಮೀಸಲಾತಿ ಹಾಫ್ ಸೆಂಚುರಿ ಬಾರಿಸುತ್ತಾ ಒಂದು 50ರಷ್ಟಕ್ಕೂ ಹೆಚ್ಚು ಮೀಸಲಾತಿ ಹೋಗಬಾರದು ಅನ್ನೋ ಕಾನೂನುಗಳಿದೆ. ಒಂದು ವೇಳೆ ಅದಕ್ಕೂ ಹೆಚ್ಚು ಮೀಸಲಾತಿ ಕೊಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಸಂವಿಧಾನದ ಕೆಲ ಭಾಗಗಳಲ್ಲಿ ತಿದ್ದುಪಡಿಯನ್ನು ತರಬೇಕಾಗಿ ಬರುತ್ತೆ. ಜಾತಿ ಸಮೀಕ್ಷೆಯ ಕಂಪ್ಲೀಟ್ ವರದಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಬದಲಾಗಲಿದೆಯಾ ಜಾತಿ ಮೀಸಲಾತಿ ಸಮೀಕರಣ? ಹಿಂದುಳಿದವರ ಮೀಸಲಾತಿ ಹಾಫ್ ಸೆಂಚುರಿ ಬಾರಿಸುತ್ತಾ ಜಯಪ್ರಕಾಶ್ ಹೆಗಡೆ ಆಯೋಗದ ಶಿಫಾರಸುಗಳೇನು? ಹಾಗಾದ್ರೆ ಈ ಒಂದು ಜನಗಣತಿಯ ಆಧಾರದಲ್ಲಿ ಸರ್ಕಾರ ಮೀಸಲಾತಿ ಹಂಚಿಕೆ ಮಾಡಿದ್ರೆ ಬಿಜೆಪಿಯ ಅಹಿಂದ ಮತ್ತು ಹಿಂದುಳಿದ ವರ್ಗದ ನಾಯಕರು ಅದಕ್ಕೆ ಸಮ್ಮತಿ ಕೊಡ್ತಾರಾ? ಅಥವಾ ಬಿಜೆಪಿಯ ಪ್ರಬಲ ಸಮುದಾಯದ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾರಾ? ಹಾಗಾದ್ರೆ ಸಿದ್ದು ಸರ್ಕಾರ ಚಾಲೆಂಜ್ ಅನ್ನು ಸ್ವೀಕರಿಸಿಕೊಳ್ಳುತ್ತಾ ಎಸ್ ಬದಲಾಗುತ್ತಾ ಜಾತಿ ಲೆಕ್ಕಾಚಾರ? ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿರುವಂತಹ ಏನು ಶಿಫಾರಸು, ಹಾಗಾದ್ರೆ ಬದಲಾಗಲಿದೆಯಾ ಮೀಸಲಾತಿ ಸಮೀಕರಣ? ಸೊ ಹಿಂದುಳಿದವರ ಮೀಸಲಾತಿ ಹಾಫ್ ಸೆಂಚುರಿ ಬಾರಿಸುತ್ತಾ ಸೊ ಇವೆಲ್ಲವೂ ಕೂಡ ಈಗ ಜಾತಿ ಜನಗಣತಿ ಕಿಚ್ಚು ಹಬ್ಬಿದೆ. ಲಿಂಗಾಯುತರು, ಒಕ್ಕಲಿಗರು, ಮುಸ್ಲಿಮರು ಜೊತೆಗೆ ಹಿಂದುಳಿದ ತಳ ಸಮುದಾಯಗಳು ಸೇರಿಕೊಂಡಂತೆ ಇತರೆ ಹಿಂದುಳಿದ ಜಾತಿಗಳ ಅರ್ಥಾತ್ ಒಬಿಸಿ ಪಟ್ಟಿಯಲ್ಲಿರುವಂತಹ ವಿವಿಧ ಜಾತಿಗಳ ಮೀಸಲಾತಿಯನ್ನ ಮರುವರ್ಗೀಕರಣ ಮಾಡಿ ಆಯಾ ಜಾತಿಯವರ ಜನಸಂಖ್ಯೆಗೆ ಅನುಗುಣವಾಗಿ ಈಗಿರುವ ಮೀಸಲು ಪ್ರಮಾಣವನ್ನ ಹೆಚ್ಚಳ ಮಾಡುವಂತೆ ಕೆ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷತೆಯ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ನೋಡಿ, ಜನಗಣತಿಯ ವರದಿ ಲೀಕ್ ಆದ ವರದಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಜಾಸ್ತಿ ಆಗಿದೆ. 2ನೇ ಸ್ಥಾನಕ್ಕೆ ಅಲ್ಪಸಂಖ್ಯಾತ ಸಮುದಾಯ ಬರುತ್ತೆ. 3ನೇ ಸ್ಥಾನಕ್ಕೆ ಲಿಂಗಾಯತ ಸಮುದಾಯ. ಸೊ 8ನೇ ಸ್ಥಾನದಲ್ಲಿ ಕುರುಬ. ಹೀಗೆ ಸಾಕಷ್ಟು ಈಗ ಬಿಜೆಪಿಯವರ ಆರೋಪ ಏನಂತ ಹೇಳಿದ್ರೆ 6,90,00,000 ಆಧಾರ್ ಕಾರ್ಡ್ಗಳಿದ್ದಾವೆ. 6,90,00,000 ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಅಂದ್ರೆ ಜನಸಂಖ್ಯೆಗಳಿದ್ದಾವೆ. ಅದರಲ್ಲಿ ಈ ಸರ್ಕಾರ ಜಯಪ್ರಕಾಶ್ ಹೆಗಡೆಯ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಜನಗಣತಿ ಇದೆಯಲ್ಲ, ಕಾಸ್ಟ್ ಸೆನ್ಸಸ್, ಇದರಲ್ಲಿ ಕೌಂಟ್ ಆಗಿರೋದು 5,98,00,000 ಆಧಾರ್ ಕಾರ್ಡ್ ಮಾತ್ರ. ಹಾಗಾದ್ರೆ 6,90,00,000 ಆಧಾರ್ ಕಾರ್ಡ್ ಇದ್ದಿದ್ರಲ್ಲಿ ಯಾಕೆ 5,98,00,000 ಮಾತ್ರ ಕೌಂಟ್ ಆಗಿದೆ? ಸೊ ಇದು ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹದ್ದು. ಸೊ ಮುಸಲ್ಮಾನರಿಗೆ ಡಬಲ್ ಧಮಾಕ, ಅದರಲ್ಲೂ ಒಬಿಸಿಗೆ ಹೊಡಿತು ಬಂಪರ್ ಲಾಟ್ರಿ. ಒಬಿಸಿಗೆ 32 ಇದ್ದ ಮೀಸಲಾತಿ 51ಕ್ಕೆ ಹೆಚ್ಚಳ, 4 ಇದ್ದಂತಹ ಒಕ್ಕಲಿಗರ ಮೀಸಲಾತಿ 7ಕ್ಕೆ ಹೆಚ್ಚಳ, ಇನ್ನು ಲಿಂಗಾಯತರ ಮೀಸಲಾತಿ 5ರಿಂದ 8ಕ್ಕೆ ಹೆಚ್ಚಳ. SC STಗಳು ಮಾತ್ರ ಇರುವಷ್ಟೇ ಮೀಸಲಾತಿ, ಹಿಂದೆ ಎಷ್ಟಿತ್ತು ಅಷ್ಟೇ ಮೀಸಲಾತಿ, ಅದರಲ್ಲಿ ಬದಲಾವಣೆಗಳಿಲ್ಲ. ಹೆಗಡೆ ಜಾತಿ ಲೆಕ್ಕ ಲೀಕು, ಕೈ ಮುಸುಕಿನ ಗುದ್ದಾಟದಲ್ಲಿ ಈಗ ಸಕ್ರಿಯರಾಗಿದ್ದಾರೆ. ಈಗ ನೋಡಿ, ಈಗ ಮಂಡನೆ ಆಗಿದೆ, ಅಂಗೀಕಾರ ಆಗಿಲ್ಲ, ಇದು ಮಂಡನೆ ಆಗಿದೆ.
ಅಂಗೀಕಾರ ಆಗಬೇಕು ಅಂದರೆ ವಿಪಕ್ಷದವರ ಅಭಿಪ್ರಾಯಗಳನ್ನು ಕೇಳಲಾಗುತ್ತೆ. ಇನ್ನು ವಿರೋಧ ಪಕ್ಷದವರೇನಾದರೂ ತಕರಾರು ತೆಗೆದ್ರೆ, ವಿರೋಧ ಪಕ್ಷದವರು ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 6,90,00,000 ಆಧಾರ್ ಕಾರ್ಡ್ ಇದೆ ಅಧಿಕೃತ. ನಿಮ್ಮ ಜಾತಿ ಜನಗಣತಿಯಲ್ಲಿ ಕೌಂಟ್ ಆಗಿರುವಂತಹದ್ದು 5,98,00,000. ಔಟ್ ಟು ಡೇಟೆಡ್ ಅಲ್ವಾ ಸ್ವಾಮಿ? ಇದು ಸಕಾಲಿಕ ಅಲ್ವಲ್ಲ? ಇದು ದಶಕದ ಹಿಂದಿನ ನಿಮ್ಮ ತೀರ್ಮಾನಗಳು. ಒಂದು ದಶಕ ಅಂದರೆ 10 ವರ್ಷ. 10 ವರ್ಷದಲ್ಲಿ ಸಮುದಾಯದ ಸಂಖ್ಯೆಗಳು ಬದಲಾಗಿರಬಹುದಲ್ಲ. ಒಕ್ಕಲಿಗರಲ್ಲಿ ಸಾಕಷ್ಟು ಮಕ್ಕಳು ಹುಟ್ಟಿರ್ತಾರೆ, ಮುಸಲ್ಮಾನರಲ್ಲೂ ಸಾಕಷ್ಟು ಮಕ್ಕಳು ಹುಟ್ಟಿರ್ತಾರೆ. ಜನಗಣತಿ ಅಥವಾ ಜನಸಂಖ್ಯೆಯಲ್ಲಿ ಬದಲಾವಣೆಯಾಗಿರ್ಬೋದು. ಸೊ ಇದು ಒಂಥರ ಪೊಲಿಟಿಕಲ್ ಡೈನಾಮಿಕ್ಸ್ಗಳಾಗಿರ್ತವೆ, ಅಂದರೆ ಸನ್ನಿವೇಶಗಳು ಬದಲಾಗಿರ್ತವೆ. ಸಮುದಾಯದ ಜನಸಂಖ್ಯೆಯಲ್ಲೂ ಕೂಡ ಏರಿಳಿತಗಳಾಗಿರ್ತವೆ. ಇದು ಈಗ ವಿಪಕ್ಷದವರ ಜಿಜ್ಞಾಸೆ. ಸಕಾಲಿಕ ಅಲ್ಲ, ಒಂದು ದಶಕದ ತೀರ್ಮಾನ ಇದು. ಸೊ ಈಗ ನೀವು ಒಂದು ವರದಿಯನ್ನು ತರ್ತೀರಿ, ಅದರ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡ್ತೀರಿ ಅನ್ನೋದಾದರೆ ಅಲ್ಲಿ ಔಟ್ಡೇಟೆಡ್ ಆಗಿರುವಂತಹದ್ದು. ಸೊ ಹಂಗೆ ವಿರೋಧ ಪಕ್ಷದವರು ಏನಾದರೂ ಹಂಗೆ ವಾದ ಮಾಡಿದ್ರೆ ಕಾಂಗ್ರೆಸ್ನವರು ನೇರವಾಗಿ ಕೇಳ್ತಾರೆ, ಅಲ್ಲ ರೀ, ಬಿಹಾರದಲ್ಲಿ JDU ಮತ್ತು BJP ನಿಮ್ಮದೇ ಮೈತ್ರಿ ಸರ್ಕಾರ ಇದ್ದಾಗ ನೀವೇ ಕಾಸ್ಟ್ ಸೆನ್ಸಸ್ ಅನ್ನು ಜಾರಿಗೆ ತಂದಿದ್ರಲ್ಲ, ನಾವೇನಾದರೂ ಆಗ ತಕರಾರು ಎತ್ತಿದ್ವಾ? ಜಾತಿ ಜನಗಣತಿಯನ್ನ ಬಿಹಾರದಲ್ಲಿ JDU ಮತ್ತು BJPಯ ನೇತೃತ್ವದಲ್ಲೇ ಕಾಸ್ಟ್ ಸೆನ್ಸಸ್ ಬಂದಿದ್ದು. ಜಾತಿ ಜನಗಣತಿ ಅಧಿಕೃತವಾಗಿ ನೀವು ಬಿಡುಗಡೆ ಕೂಡ ಮಾಡಿದ್ರಿ. ಆಗ ನಾವು ಯಾವ ತಕರಾರು ಮತ್ತು ಆಕ್ಷೇಪಗಳನ್ನು ಹಾಕಿರಲಿಲ್ಲ. ನೀವು ಯಾಕೆ ಹೀಗೆ ಹೇಳ್ತೀರಿ? ಇದು BJPಯ ಪ್ರಬಲ ಸಮುದಾಯದ ನಾಯಕರು ಅನುಭವಿಸಬಹುದಾದಂತಹ ಉತ್ತರ. ಆದರೆ BJPಯ ಅಹಿಂದ ಮತ್ತು ಹಿಂದುಳಿದ ವರ್ಗದ ನಾಯಕರು ಏನೂ ಮಾತಾಡಲಿಕ್ಕಿಲ್ಲ, ಸಮ್ಮತಿಸಬಹುದು. ಹಾಗಾದರೆ ಏನಾಗಬಹುದು? ಮಂಡನೆಯಾಗಿದೆ, ಅಂಗೀಕಾರ ಆಗಿಲ್ಲ. ಸೊ ಪ್ರವರ್ಗ 1 ಎರ ಮೀಸಲಾತಿ 4% 6% ಏರಿಕೆ ಶಿಫಾರಸು ಪ್ರವರ್ಗ. ಇನ್ನು ಪ್ರವರ್ಗ 1A ಅಲ್ಲಿ 35 ಲಕ್ಷದಷ್ಟು ಜನಸಂಖ್ಯೆ ಇದೆ. ಪ್ರವರ್ಗ 2Aನ 15% ಮೀಸಲಾತಿ 22%ಗೆ ಜಂಪ್ ಆಗಿದೆ. ಪ್ರವರ್ಗ 2Aನ 22% ಮೀಸಲಾತಿ 1B 2Aಗೆ ಮರು ಹಂಚಿಕೆ. ಪ್ರವರ್ಗ 1B 12% ಮೀಸಲಾತಿ. ಪ್ರವರ್ಗ 1Bನಲ್ಲಿ 73.94 ಲಕ್ಷದಷ್ಟು ಜನಸಂಖ್ಯೆ ಇದೆ. ಪ್ರವರ್ಗ 2A 10% ಮೀಸಲಾತಿ. ಸೊ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಈವರೆಗೂ ಇದ್ದಿದ್ದು 32%, ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ SC STಗೆ 24.1% ಮೀಸಲಾತಿ ಇದೆ. ಈವರೆಗೂ ಈಗ ಇರ್ತಕ್ಕಂತಹದ್ದು ಹೇಳ್ತಾ ಇರೋದು. ಹಿಂದುಳಿದವರ ಮೀಸಲಾತಿಯನ್ನ 51%ಕ್ಕೆ ಏರಿಸುವಂತೆ ಆಯೋಗ ಈಗ ಕಾಂಗ್ರೆಸ್ಸಿಗೆ ಶಿಫಾರಸು ಬಂದಿರುವಂತಹದ್ದು. ಆಯೋಗದ ಶಿಫಾರಸು, ಒಂದು ವೇಳೆ ಈಗಿರ್ತಕ್ಕಂತಹ ಕಾನೂನಿನಂತೆ ಒಟ್ಟು ಮೀಸಲಾತಿ 50% ಮಾತ್ರ ಇರಬೇಕು, ಅದನ್ನ ಮೀರೋ ಹಾಗಿಲ್ಲ. ಈಗ ಶಿಫಾರಸು ಬಂದಿರೋದೇನು 51ಕ್ಕೂ ಹೆಚ್ಚು ಮೀಸಲಾತಿ ಕೊಡಬೇಕು ಅಂತ. ಸೊ ಒಟ್ಟು ಮೀಸಲಾತಿ 50%ರಷ್ಟನ್ನ ಮೀರಬಾರ್ದು. ಹಿಂದುಳಿದವರ ಮೀಸಲು ಪ್ರಮಾಣವನ್ನ ಹೀಗೆ ಹೆಚ್ಚಿಸುವ ಶಿಫಾರಸು ಜಾರಿಯಾಗಬೇಕಾದ್ರೆ ಕೇಂದ್ರ ಸರ್ಕಾರವು ಅರ್ಥಾತ್ ಸೆಂಟ್ರಲ್ ಗವರ್ನಮೆಂಟ್ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ತಿದ್ದುಪಡಿಯನ್ನು ತರಬೇಕಾಗಿ ಬರುತ್ತೆ. ಅದಕ್ಕೆ ತಿದ್ದುಪಡಿ ತಂದು ಮೀಸಲಾತಿ ಹೆಚ್ಚಳದ ತೀರ್ಮಾನಕ್ಕೆ ರಕ್ಷಣೆ ಒದಗಿಸಬೇಕಾಗುತ್ತದೆ ಎಂದು ಆಯೋಗ ಪ್ರತಿಪಾದಿಸಿದೆ. ಕಾಂತರಾಜ್ ನೇತೃತ್ವದ ಆಯೋಗ ನಡೆಸಿದ್ದ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನ ಜಾತಿ ಜನಗಣತಿ ಆಧರಿಸಿ ಹೆಗಡೆ ನೇತೃತ್ವದ ಆಯೋಗವು 2024 ಫೆಬ್ರವರಿಯಲ್ಲಿ ಸಲ್ಲಿಸಿದ್ದ 2015 ದತ್ತಾಂಶಗಳ ಅಧ್ಯಯನ, ಅಂದರೆ 9-10 ವರ್ಷದ ಅಂತರದ ಅಧ್ಯಯನದ ವರದಿ 2024ರಲ್ಲಿ ಈ ಶಿಫಾರಸುಗಳಿವೆ ಎಂದು ಗೊತ್ತಾಗಿದೆ. ಕಾಂತರಾಜ್ ಆಯೋಗದ ವರದಿ ಹಾಗೂ ಹೆಗ್ಡೆಯವರ ಅಧ್ಯಯನ ವರದಿಯ ಶಿಫಾರಸು ಹಾಗೂ ಮುಖ್ಯಾಂಶಗಳನ್ನು ಶುಕ್ರವಾರ ನಡೆಸಿದಂಥ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಯಿತು. ಅದರ ವಿವರಗಳು ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಏನದು ಹಾಗಾದರೆ ಏನು ವಿವರ? ಈ ಹಿಂದೆ ನಡೆಸಿದ ಸಮೀಕ್ಷೆಯ ವೇಳೆ ರಾಜ್ಯದಲ್ಲಿ 6,35,00,000 ಜನಸಂಖ್ಯೆ ಇತ್ತು. 6,35,00,000 ಈ ಹಿಂದೆ ನಡೆಸಿದ ಸಮೀಕ್ಷೆಯಲ್ಲಿ. ಅದರಲ್ಲಿ 5,98,00,000 ಜನರನ್ನ ಸಮೀಕ್ಷೆ ಒಳಗೊಂಡಿತ್ತು. ಸಮೀಕ್ಷೆ ವೇಳೆ ಸಂಗ್ರಹಿಸಲಾದ ಮಾಹಿತಿ ಆಧರಿಸಿ ವಿವಿಧ ಜಾತಿಯ ಜನಸಂಖ್ಯೆ ಎಷ್ಟಿದೆ, ಜಾತಿವಾರು, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಉದ್ಯೋಗವಾರು ಎಷ್ಟು ಪಾಲು ಸಿಕ್ಕಿದೆ, ಭೂ ಹಂಚಿಕೆ ಎಷ್ಟು ಆಗಿದೆ,
ಈ ಮಾಹಿತಿಯನ್ನು ಸಮೀಕ್ಷೆ ವೇಳೆ ಸಂಗ್ರಹಿಸಲಾಗಿತ್ತು. ಆ ದತ್ತಾಂಶವನ್ನು ಆಧರಿಸಿಕೊಂಡು ಮೀಸಲಾತಿಯನ್ನು ಮರು ಹಂಚಿಕೆ ಮಾಡಬೇಕು ಎಂದು ಹೆಗ್ಡೆಯವರ ನೇತೃತ್ವದ ಆಯೋಗ ಶಿಫಾರಸು ಮಾಡಿತ್ತು. ಹಿಂದುಳಿದಿರುವಿಕೆ ಮತ್ತು ಕುಲಕಸುಬು ಈಚಿನ ವರ್ಷಗಳಲ್ಲಿ ಮೇಲುಸ್ತರಕ್ಕೆ ಏರಿದ ಜಾತಿಗಳ ಸ್ಥಿತಿಗೆ ಅನುಗುಣವಾಗಿ ಮೀಸಲಾತಿ ಪಟ್ಟಿಯಲ್ಲಿ ಮರುವರ್ಗೀಕರಣ ಮಾಡಲು ಶಿಫಾರಸು ಮಾಡಲಾಗಿದೆ. ನೋಡಿ, ಜಾತಿ ಜನಗಣತಿಯ ಚರ್ಚೆ ಬಂದಾಗಲೆಲ್ಲ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ನಿಗಿನಿಗಿ ಕೆಂಡ ಕಾರ್ತಾ ಇತ್ತು. ಈಗಲೂ ಕೂಡ ಇದಿನ್ನೂ ಅಂಗೀಕಾರ ಆಗಿಲ್ಲ, ಜಸ್ಟ್ ಮಂಡನೆ ಆಗಿರುವಂತಹದ್ದು. ಈಗಲೇ ಪ್ರಹ್ಲಾದ್ ಜೋಶಿ ಹೇಳಿದ್ರು, ಮೊದಲು ಕಾಂಗ್ರೆಸ್ನ MLA ಮತ್ತು ಸಚಿವರ ನಡುವೆ ಒಮ್ಮತವನ್ನ ಮೂಡಿಸ್ಲಿ. ಕಾಂಗ್ರೆಸ್ ಪಕ್ಷದ ಸ್ವಪಕ್ಷದ ನಾಯಕರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಜನಗಣತಿ ಸರಿಯಿಲ್ಲ, ಜಾತಿ ಜನಗಣತಿ ಒಂದು ರೀತಿಯ ಅವೈಜ್ಞಾನಿಕ, ಜಾತಿ ಜನಗಣತಿ ಸಕಾಲಿಕ ಅಲ್ಲ, ಜಾತಿ ಜನಗಣತಿ ಒಂದು ರೀತಿಯ ಈಗ ಪೊಲಿಟಿಕಲ್ ಡೈನಾಮಿಕ್ಸ್ ಆಗಿರ್ತಕ್ಕಂತಹ ಹೊತ್ತಲ್ಲಿ ರಿಲೀಸ್ ಮಾಡ್ತಾರೆ, ಅದಂತರದ ಅವೈಜ್ಞಾನಿಕ. ಹಾಗಾಗಿ ಕಾಂಗ್ರೆಸ್ಸಿನ MLA ಮತ್ತು ಸಚಿವರ ನಡುವೆ ಮೊದಲು ಒಮ್ಮತವನ್ನು ಮೂಡಿಸಲಿ, ಅದಾದ ಮೇಲೆ ಇವರು ಅಧಿಕೃತವಾಗಿ ಘೋಷಣೆ ಮಾಡಿಕೊಳ್ಳಿ, ಮೀಸಲಾತಿ ಕೊಡಲಿ. ಅದಾದ ಮೇಲೆ ಆರ್ ಅಶೋಕ್ ವಿಪಕ್ಷ ನಾಯಕರು ಹೇಳ್ತಾರೆ, ಇದೇ ಜಾತಿ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಸಿದ್ದರಾಮಯ್ಯ ಆಡ್ತಾ ಇರ್ತಕ್ಕಂಥ ಹೊಸ ದಾಳ ಇದು. ಸಿದ್ದರಾಮಯ್ಯ ಸರ್ಕಾರ ರಾಜಕೀಯ ಬೇಳೆಯನ್ನು ಬೇಯಿಸೋದಕ್ಕೋಸ್ಕರ ಜಾತಿ ಜನಗಣತಿಯನ್ನು ತರಲಾಗ್ತಾ ಇದೆ. ಒಕ್ಕಲಿಗ ಸಮುದಾಯದ ನಾಯಕ ಆರ್ ಅಶೋಕ್ ಒಂದು ಪ್ರಬಲ ಸಮುದಾಯ, ಸೊ ಒಕ್ಕಲಿಗ ನಾಯಕ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದ್ರಲ್ಲಿ ತಪ್ಪಿಲ್ಲ. ಹಾಗಾದ್ರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಇದು ಒಂದು ರೀತಿಯ ಶುಭ ಸುದ್ದಿ. ಪ್ರವರ್ಗ 2B ಯಲ್ಲಿರುವಂತಹ ಮುಸ್ಲಿಮರ ರಿಸರ್ವೇಷನ್ ಡಬಲ್ ಜಂಪ್ ಆಗಿದೆ. ಪ್ರವರ್ಗ 2B ಮೀಸಲಾತಿ 4ರಿಂದ 8ಕ್ಕೆ ಹೆಚ್ಚಿಸಲು ಶಿಫಾರಸು ಮಾಡಲಾಗಿರುವಂತಹದ್ದು. ಪ್ರವರ್ಗ 2B ನಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾ ಇರೋದು. ಪ್ರವರ್ಗ 2B ನಲ್ಲಿ 75.27 ಲಕ್ಷದಷ್ಟು ಜನಸಂಖ್ಯೆ ಇದೆ. ಇದು ಜಯಪ್ರಕಾಶ್ ಹೆಗಡೆ ಆಯೋಗಕ್ಕೆ ಶಿಫಾರಸು ಮಾಡಲಾಗಿರುವಂತಹದ್ದು. ಜಾತಿ ಸಮೀಕ್ಷೆಯ ಕಂಪ್ಲೀಟ್ ವರದಿ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಸೊ ನಾನು ಹೇಳ್ತಾ ಇದ್ದೆ, ಆರ್ ಅಶೋಕ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯರವರು ತಮ್ಮ ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಈ ಜಾತಿ ಜನಗಣತಿ ಎನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ರೆ, ಇನ್ನು ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದು, ಯಾವಾಗೆಲ್ಲ CM ಸಿದ್ದರಾಮಯ್ಯರ ಕುರ್ಚಿ ಅಲ್ಲಾಡುತ್ತೋ ಆ ಸಂದರ್ಭದಲ್ಲೆಲ್ಲ ಈ ಜಾತಿ ಜನಗಣತಿಯ ನೆನಪಾಗುತ್ತೆ. ಜಾತಿ ಜನಗಣತಿ CM ಸಿದ್ದರಾಮಯ್ಯರ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಆಡ್ತಾ ಇರತಕ್ಕಂತಹ ನಾಟಕ ಅಂತ ಹೇಳಿ ವಿಜೇಂದ್ರ ಇದನ್ನು ವ್ಯಾಖ್ಯಾನಿಸಿದ್ರು. ಇನ್ನು ಸೆಂಟ್ರಲ್ ಮಿನಿಸ್ಟರ್ ಕೇಂದ್ರ ಸಚಿವ ಸೋಮಣ್ಣ ಹೇಳ್ತಾರೆ, ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಈ ಜಾತಿ ಜನಗಣತಿ. ಇಲ್ಲಿ ಪ್ರಬಲ ಸಮುದಾಯ ಯಾರು ಕೂಡ ಒಪ್ಕೊಳ್ಳಕ್ಕೆ ತಯಾರೇ ಇಲ್ಲ. ಒಂದು ಕಡೆ ಪ್ರಹ್ಲಾದ್ ಜೋಶಿ, ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮತ್ತೊಂದು ಕಡೆ ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ. ಎಲ್ಲರೂ ಕೂಡ ವ್ಯಾಖ್ಯಾನಿಸಿದ್ದು ಅತ್ಯಂತ ನಕಾರವಾಗಿಯೇ. ಕುರ್ಚಿ ಯಾವ್ಯಾವಾಗೆಲ್ಲ ಅಲ್ಲಾಡುತ್ತೋ ಆ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯನವರಿಗೆ ಈ ಜಾತಿ ಜನಗಣತಿ ನೆನಪಿಗೆ ಬರುತ್ತೆ. ಔಟ್ಡೇಟೆಡ್ ಆಗಿರ್ತಕ್ಕಂತಹ, ಸಕಾಲಿಕ ಅಲ್ಲದೇ ಇರತಕ್ಕಂತಹ, ಅವೈಜ್ಞಾನಿಕವಾಗಿರುವಂತಹ. ಮೊನ್ನೆಯಷ್ಟೇ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು, ನನ್ನ ಮನೆಗೂ ನನ್ನ ತಾತನ ಮನೆಗೂ ಜಾತಿ ಜನಗಣತಿ ಮಾಡುವವರು ಬರಲೇ ಇಲ್ಲ, ನಮ್ಮ ಕೌಂಟ್ ಎಲ್ಲೋ ಇತ್ತು ಅಂತ. ಯಾರು ಕೇಳಿದ್ದು? ನಿಖಿಲ್ ಕುಮಾರಸ್ವಾಮಿ. ಸೊ ಈ ಹಿಂದೆ ಬಿಜೆಪಿ ಒಳ ಮೀಸಲಾತಿಯನ್ನ ಟಚ್ ಮಾಡಿ ಕೈ ಸುಟ್ಕೋತು. ಈ ಬಾರಿ ಕಾಂಗ್ರೆಸ್ ಕೂಡ ಜನಗಣತಿ ಮತ್ತು ಮೀಸಲಾತಿಗೆ ಕೈ ಹಾಕೊಂಡು ಪೆಟ್ಟು ತಿನ್ನುತ್ತಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಇಲ್ಲಿ ಒಕ್ಕಲಿಗರು ಅಂದ್ರೆ ಇದು ಜಯಪ್ರಕಾಶ್ ಹೆಗಡೆ ಆಯೋಗದ ಶಿಫಾರಸು. ಆ ಶಿಫಾರಸಿನಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಕೂಡ ಶುಭ ಸುದ್ದಿಗಳಿದೆ. ಪ್ರವರ್ಗ 2B ಯಲ್ಲಿರುವಂತಹ ಮುಸ್ಲಿಮರ ರಿಸರ್ವೇಷನ್ ಡಬಲ್ ಜಂಪ್ ಆಗಿದೆ. ಪ್ರವರ್ಗ 2B ಮೀಸಲಾತಿ 4ರಿಂದ 8ಕ್ಕೆ ಹೆಚ್ಚಿಸಲು ಶಿಫಾರಸು. ಜೊತೆಗೆ ಪ್ರವರ್ಗ 2B ನಲ್ಲಿ 75.27 ಲಕ್ಷದಷ್ಟು ಜನಸಂಖ್ಯೆ ಇದೆ. ಇದು ಜಯಪ್ರಕಾಶ್ ಹೆಗಡೆ ಆಯೋಗದ ಶಿಫಾರಸು. ಜಾತಿ ಸಮೀಕ್ಷೆಯ ಕಂಪ್ಲೀಟ್ ವರದಿ ಫ್ರೀಡಮ್ ಟಿವಿ. ಇಷ್ಟು ಸಾಕಿನ್ನು ಅವರಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ, ಇದೊಂಥರ ಧ್ರುವೀಕರಣದ ಭಾಗ ಅಂತ ಹೇಳೋದಕ್ಕೆ ಇಷ್ಟು ಸಾಕಾಗುತ್ತೆ. ಆದರೆ ಜಾತಿ ಜನಗಣತಿ ಒಂದು ಧರ್ಮದ ಅಥವಾ ಒಂದು ಜಾತಿಯ
ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಸಿಗಬೇಕಲ್ಲ, ಅದರಲ್ಲಿ ತಪ್ಪೇನಿದೆ? ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಅದು ಅಪರಾಧವೂ ಅಲ್ಲ, ಅದೇ ಅಲ್ವ ಅದಕ್ಕೆ ಸೂಕ್ತ. ಜಾತಿ ಸಮೀಕ್ಷೆಯ ಕಂಪ್ಲೀಟ್ ವರದಿಯನ್ನು ತೋರಿಸ್ತಾ ಇದ್ದೀವಿ. ಹಾಗಾದರೆ ಇನ್ನು ಮುಂದಿನ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸೋದಾದರೆ, ಒಕ್ಕಲಿಗರಿಗೂ ಕೂಡ ಇದರಲ್ಲಿ ಲಾಭ, ಲಿಂಗಾಯತರಿಗೂ ಲಾಭ. 3A 3A ನಲ್ಲಿರ್ತಕ್ಕಂಥ ಒಕ್ಕಲಿಗರಿಗೆ ಮೀಸಲಾತಿ 4ರಿಂದ 7% ಹೆಚ್ಚಳ ಆಗಿದೆ. 4ರಿಂದ 7% ಹೆಚ್ಚಳ ಆಗಿರತಕ್ಕಂತಹದ್ದು. ಅದರಲ್ಲೂ ಮೀಸಲಾತಿ 3A ನಲ್ಲಿರ್ತಕ್ಕಂಥ ಒಕ್ಕಲಿಗರಿಗೆ ಮೀಸಲಾತಿ 4ರಿಂದ 7%ಗೆ ಹೆಚ್ಚಳ ಆಗಿದೆ. ಸೊ ಇದು ಒಂದು ರೀತಿಯ ಶುಭ ಸುದ್ದಿನೇ. ಇಲ್ಲಿ ಒಕ್ಕಲಿಗರು ಮತ್ತು ಉಪಜಾತಿಗಳ ಜನಸಂಖ್ಯೆ 72 ಲಕ್ಷ ಇದೆ. ಈ ಬಾರಿಯ 2024ರಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಕಾಶ್ ಅವರ ಶಿಫಾರಸಿನಲ್ಲಿ ಒಕ್ಕಲಿಗರ ಜನಸಂಖ್ಯೆ ಇರತಕ್ಕಂತಹದ್ದು 72 ಲಕ್ಷ. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಈ ಹಿಂದೆ ಆಗೊಂದು ಕೈಗೊಳ್ಳಲಾದಂತಹ ಮೀಸಲಾತಿ ಬಗ್ಗೆ ಮಾತನಾಡೋದಾದ್ರೆ, ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತರ 2D ಮತ್ತು ಒಕ್ಕಲಿಗರ 2C ಪ್ರವರ್ಗಕ್ಕೆ ಮೀಸಲಾತಿ ನೀಡಿ ಒಪ್ಪಿಗೆ ನೀಡಲಾಗಿತ್ತು. ಅತ್ತ 2B ಅಡಿ ಮುಸ್ಲಿಂ ಮೀಸಲಾತಿಗೆ ಮತ್ತು 2D ಮತ್ತು 2C ಮೀಸಲಾತಿಗಾಗಿ ಸರ್ಕಾರ ಕತ್ತರಿ ಹಾಕಿತ್ತು ಆ ಸಂದರ್ಭದಲ್ಲಿ. ಅದನ್ನು ಯಾಕೆ ನೆನಪಿಸಿದೆ ಅಂತ ಹೇಳಿದ್ರೆ, ಇಲ್ಲಿ ಒಕ್ಕಲಿಗರು ಮತ್ತು ಉಪಜಾತಿಗಳ ಜನಸಂಖ್ಯೆ 72 ಲಕ್ಷ ಇದೆ. 3Bಯಲ್ಲಿರ್ತಕ್ಕಂಥ ಲಿಂಗಾಯತರ ಮೀಸಲು ಪ್ರಮಾಣ 5ರಿಂದ 8ಕ್ಕೆ ಏರಿಕೆಯಾಗಿದೆ. ಇಲ್ಲಿ ಲಿಂಗಾಯತರು ಮತ್ತು ಉಪಜಾತಿಗಳ ಜನಸಂಖ್ಯೆ 72 ಲಕ್ಷ ಇದೆ. ಇದು ಜಯಪ್ರಕಾಶ್ ಹೆಗಡೆ ಆಯೋಗದ ಶಿಫಾರಸು, ಜಾತಿ ಸಮೀಕ್ಷೆಯ ವರದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ಹಾಗಾದರೆ ಬದಲಾಗುತ್ತಾ ಜಾತಿ ಲೆಕ್ಕಾಚಾರ ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿರ್ತಕ್ಕಂತಹದ್ದು. ಸೊ ಬಿಜೆಪಿಗರಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತಾ, ಒಂದು ವೇಳೆ ಬಿಜೆಪಿಗರು ಇದಕ್ಕೆ ನಕಾರವನ್ನು ಮಾಡಿದರೆ, ನಕಾರವನ್ನು ಎತ್ತಿದ್ರೆ, ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ, ಬಿಹಾರದಲ್ಲಿ ನೀವೇ ಅಧಿಕಾರದಲ್ಲಿದ್ರಿ, JDU ಮತ್ತು ನೀವು ಸೇರ್ಕೊಂಡು ಬಿಹಾರದಲ್ಲಿ ಕಾಸ್ಟ್ ಸೆನ್ಸಸ್ ಅನ್ನು ಜಾರಿಗೆ ತಂದ್ರಿ, ನಾವು ತಂದಾಗ ನಿಮ್ಮದು ಯಾಕೆ ಆಕ್ಷೇಪ ಅಂಥೇಳಿ ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡೇ ಮಾಡ್ತಾರೆ. ಸೊ ಇದನ್ನು ಔಟ್ಡೇಟೆಡ್ ಅಂತ ಹೇಳಂಗಿಲ್ಲ, ದಶಕದ ಹಿಂದೆ ನೀವು ತೆಗೆದುಕೊಂಡಂತಹ ನಿರ್ಧಾರ ಅಂತಲೂ ಹೇಳಂಗಿಲ್ಲ. 6,90,00,000 ಆಧಾರ್ ಕಾರ್ಡ್ ಇದೆ, ನೀವು ಸೆನ್ಸಸ್ ಮಾಡಿರುವಂತಹದ್ದು 5,98,00,000 ಮಾತ್ರ ಜನರನ್ನು. ಹಾಗಾಗಿ ಈ ಒಂದು ಜಾತಿ ಜನಗಣತಿ ಅವೈಜ್ಞಾನಿಕ ಅಂತ ಹೇಳೋದಕ್ಕೂ ಬರೋದಿಲ್ಲ. ಒಟ್ಟಾರೆ ಮಂಡನೆಯಾಗಿದೆ, ಅಂಗೀಕಾರ ಆಗೋದೊಂದು ಬಾಕಿ. ಬಿಜೆಪಿಯ ಅಹಿಂದ ನಾಯಕರು ಒಪ್ಪಿಕೊಳ್ಳುವ ಸಾಧ್ಯತೆಯೂ ಜೊತೆಗೆ ಬಿಜೆಪಿಯ ಪ್ರಬಲ ಜಾತಿಯ ನಾಯಕರು ಇದನ್ನು ತಿರಸ್ಕಾರ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸಾಕಷ್ಟು ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿದ್ರು, ಮೊದಲು ನಿಮ್ಮ MLA ಸಚಿವರುಗಳ ನಡುವೆ ಒಮ್ಮತಗಳನ್ನು ತನ್ನಿ, ಅದಾದ ಮೇಲೆ ಜಾತಿ ಜನಗಣತಿ ಮೀಸಲಾತಿ ಬಗ್ಗೆ ಮಾತನಾಡಿ ಅಂತೇಳಿ ಪ್ರಹ್ಲಾದ್ ಜೋಶಿ ಹೇಳ್ತಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ವಿಪಕ್ಷ ನಾಯಕ, ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ನೀವು ಜಾತಿ ಜನಗಣತಿಯನ್ನು ತರ್ತಾ ಇದ್ದೀರಿ, ನಿಮ್ಮ ಸ್ವಾರ್ಥ ತೀಟೆಗೋಸ್ಕರ ಅಂತ ಅವರು ವ್ಯಾಖ್ಯಾನಿಸಿದ್ರು. ಇನ್ನು ಜೊತೆಗೆ ವಿಜಯೇಂದ್ರ, ಯಾವಾಗಲೆಲ್ಲ CM ಸಿದ್ದರಾಮಯ್ಯರ ಕುರ್ಚಿ ಅಲ್ಲಾಡುವಂತಹ ಸನ್ನಿವೇಶಗಳು ಎದುರಾಗುತ್ತೋ ಆ ಸಂದರ್ಭಗಳಲ್ಲೆಲ್ಲ ಜಾತಿ ಜನಗಣತಿಯನ್ನು ಛೂ ಬಿಡ್ತಾರೆ ಅಂತ ಹೇಳಿ. ಇನ್ನು ಸೆಂಟ್ರಲ್ ಮಿನಿಸ್ಟರ್ ವಿ ಸೋಮಣ್ಣ ಹೇಳ್ತಾರೆ, ಜನರನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಕಾಂಗ್ರೆಸ್ಸಿಗರದು. ಇಲ್ಲಿ ಯಾವೊಬ್ಬ ಬಿಜೆಪಿಯ ಪ್ರಬಲ ಸಮುದಾಯದ ನಾಯಕರು ಕೂಡ ಇದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಸೊ ಹಾಗಾಗಿ ವಿ ಸೋಮಣ್ಣ ಹೇಳಿದ್ರು, ಜನರನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಇದು. ಹಾಗಾಗಿನೇ ಜಾತಿ ಜನಗಣತಿ ಮತ್ತು ಸುಳ್ಳು ಲೆಕ್ಕಾಚಾರವನ್ನು ಜನರ ಮುಂದೆ ಇಡುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ತಲ್ಲೀನ ಆಗಿದೆ ಅಂತ ಹೇಳಿ ಬಿಜೆಪಿಯ ಸಾಕಷ್ಟು ಪ್ರಬಲ ನಾಯಕರು ಈಗಾಗಲೇ ಬಿಜೆಪಿಯ ಪ್ರಬಲ ನಾಯಕರು ಕೂಡ ಕಾಂಗ್ರೆಸ್ನ ಈ ಒಂದು ಜಾತಿ ಜನಗಣತಿಯನ್ನ ಒಂದು ರೀತಿಯಲ್ಲಿ ವಿರೋಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ 6,90,00,000 ಆಧಾರ್ ಕಾರ್ಡ್ಗಳಿದ್ದಾವೆ ರಾಜ್ಯದಲ್ಲಿ. ಆದರೆ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಜಾತಿ ಜನಗಣತಿಯಲ್ಲಿ ಕೌಂಟ್ ಆಗಿರ್ತಕ್ಕಂತಹದ್ದು 5,98,00,000 ಆಧಾರ್ ಕಾರ್ಡ್ಗಳು ಮಾತ್ರ. ಮೊನ್ನೆ JDSನ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒಂದು ಆರೋಪವನ್ನು ಮಾಡಿದರು.
ನನ್ನ ಮನೆಗೂ ನನ್ನ ತಾತನ ಮನೆಗೂ ಈ ಸೆನ್ಸಸ್ ಮಾಡುವಂತಹ ಯಾವ ಅಧಿಕಾರಿಗೂ ಯಾವ ವ್ಯಕ್ತಿಗಳು ಕೂಡ ಬಂದಿರಲಿಲ್ಲ. ಹಾಗಾದರೆ ನಮ್ಮ ಗಣತಿ ಎಲ್ಲೋಯ್ತು? ಈಗ ಸಲ್ಲಿಕೆಯಾಗಿರ್ತಕ್ಕಂತಹ ವರದಿಯಲ್ಲಿರುವಂತಹ ಜಾತಿ ಜನಗಣತಿ ಏನಿದಾವೋ, ಜನಸಂಖ್ಯೆ ಏನಿದಾವೋ, ಇದು ಕಾಂಗ್ರೆಸ್ನ 10 ವರ್ಷ ಅಂದರೆ 1 ದಶಕದ ಹಿಂದಿನ ಚಿಂತನೆ. 10 ವರ್ಷಗಳಲ್ಲಿ ಎಷ್ಟೋ ಏರಿಳಿತಗಳಾಗಿರ್ತವೆ, ಎಷ್ಟೋ ಸಮುದಾಯದ ಜನಸಂಖ್ಯೆಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿರ್ತವೆ. ಯಾವಾಗಲೋ ಮಾಡ್ಕೊಂಡು ಬಂದಿರತಕ್ಕಂತಹ ಈ ಒಂದು ಜಾತಿ ಜನಗಣತಿ ಇದು ಲಿಟ್ರಲಿ ಅವೈಜ್ಞಾನಿಕ. ಸೊ ಹಾಗಾಗಿ ಇದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ತಕರಾರು ಎತ್ತುತ್ತಾ ಇದ್ದಾರೆ. ಹಾಗಾದರೆ SC ಮೀಸಲಾತಿ ಪ್ರಮಾಣದಲ್ಲಿ ಯಥಾಸ್ಥಿತಿ ಯಾಕೆ? SC ಮೀಸಲಾತಿ ಪ್ರಮಾಣ 17.15ರಷ್ಟೇ ಇರಲಿದೆ. ಅದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಆಗುವಂಥದ್ದಿಲ್ಲ. ಇನ್ನು ST ಈ ಮೀಸಲಾತಿ ಪ್ರಮಾಣದ ಅಲ್ಲೂ ಕೂಡ ಬದಲಾವಣೆಗಳಿಲ್ಲ. ST ಮೀಸಲಾತಿ ಪ್ರಮಾಣ 9.95ರಷ್ಟೇ ಇರಲಿದೆ. ಅಲ್ಲೂ ಕೂಡ ವ್ಯತ್ಯಾಸಗಳು ಇರೋದಿಲ್ಲ. ಇದು ಜಯಪ್ರಕಾಶ್ ಹೆಗಡೆ ಆಯೋಗದ ಶಿಫಾರಸು, ಜಾತಿ ಸಮೀಕ್ಷೆಯ ವರದಿಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ಒಂದು ವೇಳೆ ಬಿಜೆಪಿಗರು ಅದೇ ಥರ ನಕಾರಗಳನ್ನು ಎತ್ತುತ್ತಾ ಇದ್ದರೆ ಕಾಂಗ್ರೆಸ್ಸಿಗರು ಕೇಳಬಹುದು. ಬಿಹಾರದಲ್ಲಿ ಇದೇ ಕಾಸ್ಟ್ ಸೆನ್ಸಸ್ ಅನ್ನು ಜಾರಿಗೆ ತಂದಿದ್ದು JDU ಮತ್ತು ಬಿಜೆಪಿ ಸೇರಿಕೊಂಡು ಜಾತಿ ಜನಗಣತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿತು. ನೀವು ಮಾಡಬಹುದು, ನಾವು ಮಾಡಬಾರ್ದಾ? ನೀವು ಅದನ್ನು ಸ್ವೀಕರಿಸಿಕೊಳ್ಳಬಹುದು, ನಾವು ಸ್ವೀಕರಿಸಿಕೊಳ್ಳಬಾರ್ದಾ? ನಾವು ನಿರಾಕರಿಸಿಲ್ಲ, ನೀವು ಯಾಕೆ ನಿರಾಕರಿಸ್ತೀರಾ? ನಾವು ಅದಕ್ಕೇನು ಚಕಾರ ಎತ್ತಲಿಲ್ಲ, ನೀವು ಯಾಕೆ ಎತ್ತುತ್ತಾ ಇದ್ದೀರಾ? ಜಾತಿ ಜನಗಣತಿ ಬಿಡುಗಡೆ ಮಾಡೋದೇನು ಅಪರಾಧನ? ಹಿಂಗೆಲ್ಲ ಪ್ರಶ್ನೆಗಳು ಎದುರಾಗಬಹುದು. ಹಾಗಾಗಿನೇ ಬಿಜೆಪಿಯ ಪ್ರಬಲ ಸಮುದಾಯದ ನಾಯಕರು ನಾನಾ ತರಹದಲ್ಲಿ ಬಣ್ಣಿಸಿದ್ದು ಈ ಜಾತಿ ಜನಗಣತಿಯನ್ನು. ಪ್ರಹ್ಲಾದ್ ಜೋಶಿ ಈಗ ಕಾಂಗ್ರೆಸ್ನಲ್ಲೇ ಸಾಕಷ್ಟು ವಿರೋಧತೆಗಳು ವ್ಯಕ್ತವಾಗಬಹುದು. ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದ್ದ ನೀವು ಗಮನಿಸಿರ್ಬೋದು. ಆತುರದ ನಿರ್ಧಾರಕ್ಕೆ ನಾವು ಬರೋದಿಲ್ಲ, ಅದನ್ನು ನೋಡಿ ಮುಗಿಸೋದಕ್ಕೆ 1 ವಾರ ಬೇಕು. ಯಾವುದೋ ಒಂದು ಗಣತಿ ನಿಮಗೆ ಕಣ್ಣೆದುರು ಬಂದು ಮಾತ್ರಕ್ಕೆ ನಂಬಬೇಕಂತೇನಿಲ್ಲ. ನಾವು ಅದನ್ನು ಸರಿಯಾಗಿ ಆಲೋಚನೆ ಮಾಡಿ ತಜ್ಞರ ಜೊತೆ ಚರ್ಚೆ ಮಾಡಿ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾ ಇದ್ರು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಬಿಜೆಪಿ ನಾಯಕರು CM ಕುರ್ಚಿ ಗಲಾಟೆ ಯಾವಾಗಲೆಲ್ಲ ಚರ್ಚೆಗೆ ಬರುತ್ತೋ ಆ ಸಂದರ್ಭಗಳಲ್ಲಿ ಈ ಜಾತಿ ಜನಗಣತಿ ನೆನಪಾಗುತ್ತೆ ಕಾಂಗ್ರೆಸ್ಸಿಗರಿಗೆ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ರು. ಏಪ್ರಿಲ್ 17ಕ್ಕೆ ಜಾತಿ ಗಣತಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಜಯಪ್ರಕಾಶ್ ಹೆಗಡೆ ಶಿಫಾರಸು ಜಾರಿಯಾದರೆ ಏನೇನು ಆಗಲಿದೆ? ಜಯಪ್ರಕಾಶ್ ಹೆಗಡೆ ಶಿಫಾರಸು ಜಾರಿ ಒಂದು ವೇಳೆ ಜಾರಿ ಆಗದೇ ಇದ್ದರೆ ಏನಾಗಲಿದೆ? ಈಗಾಗಲೇ ಪ್ರಬಲ ಸಮುದಾಯಗಳಿಂದ ವರದಿ ಜಾರಿಗೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಶುರುವಾಗಲಿದೆಯಾ ಹಾಗಾದರೆ ಜಾತಿ ಮೀಸಲಾತಿ ದಂಗಲ್? ಮತ್ತೆ ರಾಜ್ಯದಲ್ಲಿ ಮೀಸಲಾತಿ ಯುದ್ಧ ಶುರುವಾಗುತ್ತಾ? ನೋಡಿ, ಬಿಜೆಪಿಯ ಅಹಿಂದ ಸಮುದಾಯದ ನಾಯಕರಿಗೆ ಯಾವುದೇ ತರಹದ ತಕರಾರಿಲ್ಲ. ನೀವೆಲ್ಲೂ ಆ ನಾಯಕರ ರಿಯಾಕ್ಟನ್ನು ಗಮನಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಈ ಜಾತಿ ಜನಗಣತಿ 2024ರ ಜಾತಿ ಜನಗಣತಿಯ ಆಧಾರದಲ್ಲಿ ಇರತಕ್ಕಂತಹ ಮೀಸಲಾತಿಯ ಬಗ್ಗೆ ಬಿಜೆಪಿಯ ಹಿಂದುಳಿದ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಯಾವ ನಾಯಕರ ತಕರಾರುಗಳು ಇಲ್ಲದಂತೆ ಕಾಣ್ತಾ ಇದೆ. ಈಗ ಮುಂದಕ್ಕೇನಾಗುತ್ತೋ ಗೊತ್ತಿಲ್ಲ. ಆದರೆ ಬಿಜೆಪಿಯ ಪ್ರಬಲ ಸಮುದಾಯಗಳಿಂದ ಇದಕ್ಕೆ ವಿರೋಧತೆಗಳು ವ್ಯಕ್ತವಾಗಬಹುದು ಅಬ್ವಿಯಸ್ಲಿ. ಕಾರಣ ಏನಂತ ಹೇಳಿದ್ರೆ ವೋಟ್ ಬ್ಯಾಂಕಿನ ಬೇಸ್ ಅದು ಪ್ರಬಲ ಸಮುದಾಯ. ಒಂದೋ ಬಿಜೆಪಿಗೆ ರಾಜ್ಯದ ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗರು ಇದೊಂದು ವೋಟ್ ಬ್ಯಾಂಕ್ನ ಬೇಸ್ ಅಲ್ವಾ. ಈಗ ಕಾಂಗ್ರೆಸ್ಸಿಗೆ ಬಿಜೆಪಿಗರು ಹೇಳುವಂತೆ ಅಲ್ಪಸಂಖ್ಯಾತರು ಒಂದು ರೀತಿಯ ವೋಟ್ ಬ್ಯಾಂಕ್. ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಹಾಗೇನೆ ಬಿಜೆಪಿಯಲ್ಲೂ ಕೂಡ ಅದೇ ತರಹದ ಪದ್ಧತಿಗಳಿರ್ತವೆ. ಅಲ್ಲಿ ಏನಾದರೂ ಈ ಕಾಂಗ್ರೆಸ್ಸಿನ ಈ ಒಂದು ಮೀಸಲಾತಿ ಅಥವಾ ಈ ಜಾತಿ ಜನಗಣತಿ ಜಾರಿಗೆ ಬಂದರೆ ಅಲ್ಲಿ ಬಿಜೆಪಿಗರ ವೋಟ್ ಬೇಸ್ ಅಥವಾ ವೋಟ್ ಬ್ಯಾಂಕಿಗೆ ಬಹಳಷ್ಟು ದೊಡ್ಡ ಮಟ್ಟಿಗಿನ ಪ್ರಮಾಣದ ಪೆಟ್ಟು ಬೀಳುತ್ತೆ. ಮೀಸಲಾತಿಯಲ್ಲಿ ವ್ಯತ್ಯಾಸಗಳಾದರೆ ಈಗಾಗಲೇ ಪ್ರಬಲ ಸಮುದಾಯಗಳಿಂದ ವರದಿ ಜಾರಿಗೆ ವಿರೋಧವೂ ಕೂಡ ವ್ಯಕ್ತವಾಗಿದೆ.
ರಾಜ್ಯದಲ್ಲಿ ಶುರುವಾಗಲಿದೆಯಾ? ಹಾಗಾದರೆ ಜಾತಿ ಮೀಸಲಾತಿ ದಂಗಲ್ ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳು ಈಗಾಗಲೇ ಶುರುವಾಗಿರುವಂತಹದ್ದು. ಹಾಗಾದರೆ ಮುಂದಿನ ಅಪ್ಡೇಟ್ಗಳನ್ನು ನಾವು ಗಮನಿಸೋದಾದರೆ, ಅಂದು ಒಳ ಮೀಸಲಾತಿಗೆ ಕೈ ಹಾಕಿಕೊಂಡು ಸೋತು ಹೋಗಿತ್ತು ಬಿಜೆಪಿಯು ಕೂಡ ಈ ಒಳ ಮೀಸಲಾತಿಗೆ ಕೈ ಹಾಕಿ ಸೋತು ಹೋಗಿತ್ತು. ಭಾರಿ ವಿರೋಧತೆ ಅವರು ಆ ಸವಾಲು ರೀತಿಯಲ್ಲಿ ಸ್ವೀಕರಿಸಿಕೊಂಡ್ರು ಅದನ್ನ. ಈಗ ಜಾತಿ ಜನಗಣತಿಗೆ ಕೈ ಹಾಕಿ ಹೊಡೆತ ತಿನ್ನುತ್ತಾ ಕಾಂಗ್ರೆಸ್ ಪಕ್ಷ OBCಗೆ ಬಂಪರ್ ಲಾಟ್ರಿ ಕೊಟ್ಟು, ಇದರ ಹಿಂದೆ ಏನಾದರೂ ಮಸರತ್ತುಗಳಿದಾವ ಕಾಂಗ್ರೆಸ್ಗರ್ದು? ಸದಾ ಕೈ ಹಿಡಿದಂತಹ ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆಯಾ? ಜಾತಿ ಮೀಸಲಾತಿ ಕೋಲಾಹಲ ಮತ್ತು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈಗಾಗಲೇ ದಲಿತ ಸಮುದಾಯದ ನಾಯಕ ಭಾಸ್ಕರ್ ಪ್ರಸಾದ್ ಹರಿಜನ ಸಮುದಾಯಕ್ಕೆ ಸಿಗಬಹುದಾದಂತಹ ಒಳ ಮೀಸಲಾತಿ ಬಗ್ಗೆ ಕ್ರಾಂತಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಇದರ ಎಡೆಯಲ್ಲಿ ಈ ತರಹದ್ದೊಂದು ಮೀಸಲಾತಿಯ ವಾದ, ಈ ತರಹದ್ದೊಂದು ಮೀಸಲಾತಿಯ ಚರ್ಚೆ ನಿಜಕ್ಕೂ ಕೂಡ ಮತ್ತಷ್ಟು ಭುಗಿಲೇಳುವಂತೆ ಮಾಡುತ್ತಾ. ಅಂದು ಬಿಜೆಪಿ ಆಡಳಿತಾವಧಿಯಲ್ಲಿ ಬಿಜೆಪಿ ಒಳ ಮೀಸಲಾತಿಗೆ ಕೈ ಹಾಕಿಕೊಂಡು ಸೋತು ಹೋಗಿತ್ತು. ಈಗ ಜಾತಿ ಜನಗಣತಿಗೆ ಕೈ ಹಾಕಿ ಹೊಡೆತ ತಿನ್ನುತ್ತಾ ಕಾಂಗ್ರೆಸ್. ಇತ್ತೀಚೆಗಷ್ಟೇ ಪಂಚಮಸಾಲಿ ಸಮುದಾಯ ಪ್ರೊಟೆಸ್ಟ್ ಅನ್ನು ಮಾಡುವಾಗ ಲಾಠಿ ಚಾರ್ಜ್ ಮುಖಾಂತರವಾಗಿ ಕಾಂಗ್ರೆಸ್ ಅವರನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಿತ್ತು ಅಂತ ಹೇಳಿ ಅದೇ ಸಮುದಾಯದ ನಾಯಕರು ಆರೋಪವನ್ನು ಮಾಡಿದರು. ಒಟ್ಟಾರೆ ಈ ಬಾರಿ ಕಾಂಗ್ರೆಸ್ ಜಾತಿ ಗಣತಿಗೆ ಕೈ ಹಾಕಿ ಹೊಡೆತವನ್ನು ತಿನ್ನುತ್ತಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. OBCಗೆ ಬಂಪರ್ ಲಾಟ್ರಿ, ಇದರ ಹಿಂದಿನ ಮಸಲತ್ತೇನು? ಸದಾ ಕೈ ಹಿಡಿದಂತಹ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆಯಾ? ಜಾತಿ ಮೀಸಲಾತಿ ಕೋಲಾಹಲ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಾ ಕಾದು ನೋಡಬೇಕಾಗಿದೆ.